ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಆಲ್ಕಮಿ 7. ಇವತ್ತು ನಿಮಗೆಲ್ಲ ಒಂದು ಸುಂದರವಾದ ಕಥೆನ ಹೇಳ್ತೀನಿ. ಈ ಕಥೆನ ನೀವು ಫುಲ್ಲು ಪೂರ್ತಿಯಾಗಿ ಕೊನೆವರೆಗೂ ಕೇಳಿಸ್ಕೊಂಡ್ರೆ ನಿಮಗೆ ಇದರಿಂದ ಒಂದು ತುಂಬಾ ಒಳ್ಳೆಯ ಒಂದು ಮಾಹಿತಿ ಸಿಗುತ್ತೆ. ಅಂದರೆ ನಿಮ್ಮ ಲೈಫನ್ನು ನೀವು ಹೇಗೆ ಏನು ಮಾಡಬಹುದು, ಏನು ಮಾಡಬಾರ್ದು, ಯಾವ ರೀತಿಯಾದ ಎಮೋಷನ್ಸ್ಗೆ ನೀವು ಪ್ರಾಮುಖ್ಯತೆ ಕೊಡಬೇಕು, ಯಾವ ರೀತಿಯಾದ ಎಮೋಷನ್ಸ್ಗೆ ಪ್ರಾಮುಖ್ಯತೆ ಕೊಡಬಾರ್ದು, ಇದರ ಮೂಲಕ ನಿಮ್ಮ ಜೀವನದಲ್ಲಿರುವಂಥ ಎಲ್ಲ ರಿಲೇಷನ್ಶಿಪ್ಸನ್ನು ನೀವು ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀರಾ, ಈ ಥರದ ಒಂದು ಮಹತ್ವವಾದ ಅರ್ಥವನ್ನು ಹೇಳುತ್ತೆ ಈ ಕತೆ. ಸಣ್ಣ ಕತೆ ಅಷ್ಟೇ. ಸೊ ಅದರಿಂದ ನೀವು ಮಿಸ್ ಮಾಡದೆ ಕೇಳಿ ಅಂತ ಹೇಳ್ತಾ ನನ್ನದೊಂದು ಕಿರು ಪರಿಚಯ. ಯಾರೆಲ್ಲ ಇವತ್ತು ಫಸ್ಟ್ ನನ್ನ ವಿಡಿಯೋನ ನೋಡ್ತಿದ್ದೀರೋ ನಿಮಗೋಸ್ಕರ ನನ್ನದೊಂದು ಕಿರು ಪರಿಚಯ. ನನ್ನ ಹೆಸರು ತ್ರಿವೇಣಿ. ನಾನು ಹೊಪನೊಪನೋ ಹೀಲರ್ ಆಗಿದ್ದೀನಿ. ನಾನು ಝೂಮ್ ಮೀಟಿಂಗ್ಸಲ್ಲಿ ಹೀಲಿಂಗ್ ಮಾಡ್ತೀನಿ. ಹೀಲಿಂಗ್ ಯಾಕೆ, ಯಾವ ರೀತಿ ಅಂದರೆ ಹೊಪನೊಪನೋ ಟೆಕ್ನಿಕ್ನ ಬಳಸಿ ನಿಮಗೆಲ್ಲ ಹೀಲಿಂಗ್ ಮಾಡ್ತೀನಿ. ಹೀಲಿಂಗ್ ಯಾವುದಕ್ಕೆ, ನಿಮ್ಮ ಜೀವನದಲ್ಲಿ ನಿಮಗೋ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೋ ಯಾವುದಾದ್ರೂ ಆರೋಗ್ಯದಲ್ಲಿ ಸಮಸ್ಯೆ ಇದ್ದರೆ, ಅಥವಾ ನಿಮ್ಮ ಮನೆಯಲ್ಲಿ ರಿಲೇಷನ್ಶಿಪ್ಸಲ್ಲಿ ಪ್ರಾಬ್ಲಮ್ಸ್ ಇದ್ದರೆ, ಅಥವಾ ಕೆಲಸದ ವಿಷಯದಲ್ಲಿ ಕೆಲಸ ಸಿಗ್ತಾ ಇಲ್ಲ, ಅಥವಾ ಇರೋ ಕೆಲಸದಲ್ಲಿ ಸಮಾಧಾನ ಇಲ್ಲ, ಅಥವಾ ಬಿಸ್ನೆಸ್ಸಲ್ಲಿ ಏಳಿಗೆ ಇಲ್ಲ, ಸ್ಯಾಲ್ರಿಲಿ ಗ್ರೋತ್ ಇಲ್ಲ, ಈ ರೀತಿಯಾದ ಸಮಸ್ಯೆಗಳಿದ್ದಲ್ಲಿ, ಮತ್ತು ನಿಮ್ಮ ಜೀವನದಲ್ಲಿ ಹಣದ ಸಮಸ್ಯೆ ಇದ್ದಲ್ಲಿ, ಅಂದರೆ ಸಾಲಗಳಿರೋದು ಅಥವಾ ನೀವು ಯಾರಿಗಾದರೂ ಕೊಡಬೇಕಾಗಿರೋದು, ನಿಮಗೆ ಹಣ ಬರಬೇಕಾಗಿರೋದು, ಈ ರೀತಿಯಾದ ಹಣದ ಸಮಸ್ಯೆಗಳು, ಈ ಥರ ಯಾವುದೇ ಸಮಸ್ಯೆಗಳಿದ್ರೂ ಅದನ್ನು ಈ ಹೀಲಿಂಗ್ ಮೂಲಕ ನೀವು ಸರಿ ಮಾಡ್ಕೋಬೋದು. ಸೊ ಇದನ್ನು ನಾನು ಆಲ್ರೆಡಿ ಒಂದು ಸೆಷನ್ ಇವತ್ತಿಗೆ ಕಂಪ್ಲೀಟ್ ಆಗುತ್ತೆ. ಮತ್ತೊಂದು ಸೆಷನ್ನು 19th ಶುರು ಮಾಡ್ತೀನಿ. ಆಗಸ್ಟ್ 19th ಅಂದರೆ ನೆಕ್ಸ್ಟ್ ಮಂಡೇ ಶುರು ಮಾಡ್ತೀನಿ. ಯಾರಿಗೆಲ್ಲ ಆ ಹೀಲಿಂಗ್ಗೆ ಬರೋಕ್ಕೆ ಇಂಟ್ರೆಸ್ಟ್ ಇದೆಯೋ ನೀವು ಈ ವಿಡಿಯೋ ಕೆಳಗೆ ನನ್ನದು ಒಂದು ವಾಟ್ಸಪ್ ಲಿಂಕ್ ಇದೆ. ಆ ವಾಟ್ಸಪ್ ಲಿಂಕ್ನ ಜಾಯಿನ್ ಮಾಡ್ಕೊಂಡು ನೀವು ವಾಟ್ಸಪ್ಗೆ ಜಾಯಿನ್ ಆದರೆ ನಾನು ಅಲ್ಲಿ ಎಲ್ಲ ಡೀಟೇಲ್ಸು ಕೊಡ್ತೀನಿ. ನೀವು ಜಾಯಿನ್ ಆಗಿ ನಿಮ್ಮ ಹೀಲಿಂಗ್ ಮಾಡಿಕೊಂಡು ನಿಮ್ಮ ಲೈಫನ್ನು ಕಾಮಾಗಿ ಕೂಲಾಗಿ ಮಾಡ್ಕೋಬೋದು. ಇವತ್ತಿನ ಟಾಪಿಕ್ಗೆ ಬರ್ತೀನಿ. ಈ ಕತೆ, ಒಬ್ಬರು ಮಾಂಕ್ ಇದ್ದರು. ಮಾಂಕ್ ಅಂದರೆ ನಿಮಗೆ ಗೊತ್ತಲ್ವಾ, ಹಿಮಾಲಯ ಕಡೆ ಎಲ್ಲ ಇರ್ತಾರಲ್ಲ ಮಾಂಕ್ಗಳು, ಸಾಧು ಸಂತರು. ಮಾಂಕ್ ಅವರ ಮಗನಿಗೆ ತುಂಬ ವಿಪರೀತ ಕೋಪ. ಎಷ್ಟು ಕೋಪ ಅಂದರೆ ಅವನಿಗೆ ಕಂಟ್ರೋಲೇ ಮಾಡ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಅಷ್ಟೊಂದು ಕೋಪ. ಒಂದಿನ ಅವ್ರ ತಂದೆ ಹತ್ರ ಬಂದು, ಅಪ್ಪ, ನಾನು ಬದಲಾಗಬೇಕು ಅಂದ್ಕೊಂಡಿದ್ದೀನಿ, ನನಗೆ ಈ ಥರ ಇರೋದು ಇಷ್ಟ ಇಲ್ಲ, ನಾನು ಈ ಥರ ಇದ್ದರೆ ಯಾರೂ ನನ್ನನ್ನು ಇಷ್ಟಪಡ್ತಾ ಇಲ್ಲ, ನನಗೆ ಕೂಡ ನಾನು ಈ ಥರ ಇರೋದು ಇಷ್ಟ ಆಗ್ತಾ ಇಲ್ಲ, ನಾನೇನು ಮಾಡಬೇಕು ಅಂತ ಕೇಳ್ತಾನೆ. ಆಗ ಹುಡುಗನ ತಂದೆ ಹೇಳ್ತಾರೆ, ಸರಿನಪ್ಪ, ನೀನು ಏನು ಮಾಡಂದರೆ ಇನ್ನು ಮುಂದೆ ನಿನಗೆ ಕೋಪ ಬಂದಾಗೆಲ್ಲ ಒಂದು ಗೋಡೆ ತೋರಿಸ್ತಾರೆ ಅವ್ರ ಮನೆಯಲ್ಲಿ. ಗೋಡೆ ತೋರಿಸ್ಬಿಟ್ಟು ಅಲ್ಲಿ ಕೆಲವು ಆಣಿಗಳನ್ನು ಇಟ್ಬಿಟ್ಟು ಒಂದು ಸುತ್ತಿಗೆಯನ್ನು ಇಟ್ಟಿರ್ತಾರೆ. ನಿನಗೆ ಯಾವಾಗೆಲ್ಲ ಕೋಪ ಬರುತ್ತೋ ಬಂದು ಈ ಒಂದು ಆಣಿನ ತಗೊಂಡು ಈ ಗೋಡೆ ಮೇಲೆ, ಈ ಸುತ್ತಿಗೆಯಿಂದ ಈ ಗೋಡೆ ಮೇಲೆ ಆಣಿನ ಹೊಡಿ ಅಂತ ಹೇಳ್ತಾರೆ. ಸೊ ಈ ಮಗ ಏನು ಮಾಡ್ತಾನೆ, ಆಯ್ತಪ್ಪ ಅಂತ ಹೇಳ್ತಾನೆ. ಅವನಿಗೆ ಯಾವಾಗೆಲ್ಲ ಕೋಪ ಬರುತ್ತೋ ಓಡ್ ಹೋಗ್ತಾನೆ, ಒಂದು ಆಣಿ ತಗೊಳ್ಳೋದು, ಆ ಗೋಡೆಗೆ ಹೊಡೆಯೋದು, ಮತ್ತೊಂದು ಆಣಿ ತಗೊಳ್ಳೋದು, ಆ ಗೋಡೆಗೆ ಹೊಡೆಯೋದು. ಯಾವಾಗೆಲ್ಲ ಕೋಪ ಬರ್ತಾ ಇರುತ್ತೋ ಇದನ್ನೇ ಒಂದು ಅಭ್ಯಾಸ ಮಾಡ್ಕೊಂಡಿರ್ತಾನೆ. ಇದೇ ರೀತಿ ಒಂದು ವಾರ ಆಗುತ್ತೆ. ಒಂದು ವಾರ ಆದಮೇಲೆ ಅವನಿಗೆ ಗೊತ್ತಾಗುತ್ತೆ, ಓಕೆ, ಇವಾಗ ನನಗೆ ಕೋಪ ಕಡಿಮೆ ಆಗ್ತಾ ಇದೆ, ಯಾಕೆಂದರೆ ಒಂದು ಕಡೆಯಿಂದ ಆಣಿ ಹೊಡಿತಾ ಬರ್ತಾ ಇದ್ದೀನಿ, ಈಗೀಗ ಸ್ವಲ್ಪ ಆಣಿ ಕಡಿಮೆ ಆಗ್ತಾ ಬರ್ತಾ ಇದೆ. ಅದೇ ರೀತಿ ದಿನ ಕಡಿಮೆ ಆಗ್ತಾ ಒಂದು ದಿನಕ್ಕೆ ಒಂದು ಆಣಿ 2 ಆಣಿ ಹೊಡೆಯುವಷ್ಟು ಕಡಿಮೆ ಆಗಿರುತ್ತೆ ಅವನಿಗೆ ಕೋಪ. ಸೊ ಒಂದು ದಿನಕ್ಕೆ 50 ಆಣಿಗಳನ್ನು ಹೊಡಿತಾ ಇದ್ದ ಹುಡುಗ ಇವತ್ತು ಒಂದು ದಿನಕ್ಕೆ 3-4 ಹೊಡೆಯೋ ಮಟ್ಟಿಗೆ ಬಂದಿರ್ತಾನೆ. ಇನ್ನೂ ಒಂದು 5-6 ದಿನ ಆದಮೇಲೆ ಆಣಿ ಹೊಡೆಯೋ ಸಂದರ್ಭನೇ ಬರ್ತಾ ಇಲ್ಲ ಅವನಿಗೆ, ಕೋಪನೇ ಬರ್ತಾ ಇಲ್ಲ, ಇನ್ನೆಲ್ಲಿ ಆಣಿ ಹೊಡೆಯೋದು. ಆಗ ಖುಷಿಯಿಂದ ಅವ್ರ ಅಪ್ಪನ ಹತ್ರ ಹೋಗಿ, ಅಪ್ಪ ನಾನೀಗ ಆಣಿ ಹೊಡಿತಾನೆ ಇಲ್ಲ, ನನಗೆ ಕೋಪ ಫುಲ್ಲು ಹೋಗ್ಬಿಟ್ಟಿದೆ ಅಂತ ಹೇಳ್ತಾನೆ. ಈಗ ಅಪ್ಪ ಹೇಳ್ತಾರೆ ಮಗನಿಗೆ, ಸರಿನಪ್ಪ, ತುಂಬ ಒಳ್ಳೆ ವಿಷಯ ಆಯಿತು, ನಿನಗೆ ಕೋಪ ಅನ್ನೋದೇ ಬರ್ತಾ ಇಲ್ಲ, ನನಗೂ ಸಂತೋಷ ಆಗ್ತಿದೆ. ಈಗ ಒಂದು ಕೆಲಸ ಮಾಡು, ನೀನು ಒಂದು ದಿನದಲ್ಲಿ ಯಾವಾಗೆಲ್ಲ ಒಂದು ಒಳ್ಳೆ ಕೆಲಸ ಮಾಡ್ತೀಯೋ ಆವಾಗೆಲ್ಲ ಒಂದೊಂದು ಆಣಿನೇ ಕಿತ್ತು ಪಕ್ಕಕ್ಕೆ ಇಡ್ತಾ ಬಾ ಅಂತಾರೆ. ಆ ಹುಡುಗನು ಅದನ್ನೇ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅವರ ಅಪ್ಪ ಹೇಳ್ದಂತೆ ಅವ್ನು ಯಾವಾಗೆಲ್ಲ ಒಳ್ಳೆ ಕೆಲಸ ಮಾಡ್ತಾನೋ, ಖುಷಿಯಾಗುತ್ತೋ ಅವನಿಗೆ ಓಡ್ ಹೋಗಿ ಒಂದೊಂದು ಆಣಿ ಕಿತ್ತು ಪಕ್ಕದಲ್ಲಿಡ್ತಾನೆ.
ಇದೇ ರೀತಿ ಮಾಡ್ತಾ ಮಾಡ್ತಾ ಒಂದು ದಿನ ಎಲ್ಲ ಆಣಿಗಳು ಕಿತ್ತು ಪಕ್ಕಕ್ಕೆ ಇಟ್ಟಿರ್ತಾನೆ. ಆವಾಗ ಹೋಗಿ ಅಪ್ಪನ ಹತ್ರ ಹೇಳ್ತಾನೆ, ಅಪ್ಪ ಎಲ್ಲ ನಾನು ಒಳ್ಳೆ ಕೆಲಸ ಮಾಡಿದಾಗೆಲ್ಲ ಹೋಗಿ ಒಂದೊಂದು ಆಣಿ ತೆಗೆದು ಪಕ್ಕಕ್ಕಿಟ್ಟೆ, ಎಲ್ಲ ತೆಗೆದಾಯ್ತು, ಈಗೇನು ಮಾಡಬೇಕು ಅಂತ ಕೇಳ್ತಾನೆ. ಈಗ ಅಪ್ಪ ಹೇಳ್ತಾರೆ, ಸರಿ ಬಾಪ ಆ ಒಂದು ಗೋಡೆ ಹತ್ರ ಹೋಗೋಣ ಅಂತ ಹೇಳಿ ಮಗನ ಕರ್ಕೊಂಡು ಗೋಡೆ ಹತ್ರ ಬರ್ತಾರೆ. ಗೋಡೆ ಹತ್ರ ಬಂದು, ನೋಡಪ್ಪ ಈ ಗೋಡೆನ, ನೀನು ಕೋಪ ಬಂದಾಗೆಲ್ಲ ಒಂದು ಆಣಿನ ಹೊಡೆದೆ, ಈಗ ಒಳ್ಳೆ ಕೆಲಸ ಮಾಡಿದಾಗೆಲ್ಲ ಆಣಿನ ತೆಗೆದಿಟ್ಟೆ, ಆದರೆ ಈ ಗೋಡೆ ಮುಂಚೆ ಥರ ಇದೆಯಾ? ಇಲ್ಲ ತಾನೆ, ಈ ತೂತುಗಳಾಗಿದೆ ಅಲ್ವಾ, ಇದನ್ನೇನು ಮಾಡೋದು ಅಂತ ಕೇಳ್ತಾರೆ. ಅಂದರೆ ಕೋಪ ಬಂದಾಗ ಆಣಿ ಹೊಡೆದಿದ್ದಾನೆ, ಒಳ್ಳೆ ಕೆಲಸ ಮಾಡಿದಾಗ ತೆಗೆದಿದ್ದಾನೆ, ಆದರೆ ಗೋಡೆ ಮೇಲೆ ತೂತು ಹಾಗೆ ಉಳ್ಕೊಂಡಿದೆ, ಗೋಡೆ ಮುಂಚೆ ಥರ ಇಲ್ಲ ಅಲ್ವಾ? ಅಂದರೆ ಇದರ ಆಳವಾದ ಅರ್ಥ ಏನು? ನಾವು ಒಬ್ಬರಿಗೆ ಗಾಯ ಮಾಡಿ ಅವರಿಗೆ ಬರೀ ಸಾರಿ ಹೇಳಿಬಿಟ್ರೆ ಆ ಆಗಿರೋ ಗಾಯ ಆಳವಾಗಿ ಮನಸ್ಸಿನಲ್ಲಿ ತೂತಿನ ರೂಪದಲ್ಲಿ ಇರುತ್ತೆ, ಹೋಗಿರಲ್ಲ. ಮನಸ್ಸಿನಲ್ಲಂದರೆ ಎಲ್ಲಿ? ಇನ್ನರ್ ಚೈಲ್ಡ್. ಆ ಇನ್ನರ್ ಚೈಲ್ಡಲ್ಲಿ ಆ ಗಾಯ ಆಗಿರುತ್ತೆ. ನಮ್ಮ ಇನ್ನರ್ ಚೈಲ್ಡೇ ಒಂದು ಗೋಡೆ. ಆ ಗೋಡೆ ಮೇಲೆ ನಾವು ಕೋಪ ಬಂದಾಗೆಲ್ಲ ಆಣಿ ಹೊಡಿತಾ ಇದ್ದೀವಿ, ನಾವು ಒಳ್ಳೆ ಕೆಲಸ ಮಾಡಿದಾಗೆಲ್ಲ ಆಣಿ ತೆಗಿತಾ ಇದ್ದೀವಿ. ಆದರೆ ನಮ್ಮ ಇನ್ನರ್ ಚೈಲ್ಡ್ ಅನ್ನೋ ಗೋಡೆ ಮೇಲಾಗಿರುವಂಥ ಗಾಯಗಳ ತೂತು ಹಾಗೆ ಇರುತ್ತಲ್ವಾ? ಸೊ ಈಗ ನೀವೇನು ಮಾಡಿದ್ದೀರಾ, ಆ ಆಣಿನ ತೆಗೆಯುವಾಗ ನಿನಗೆ ಗಾಯ ಮಾಡಿದ್ದೀನಿ ಅಂತ ಹೇಳಿ ನನ್ನನ್ನು ಕ್ಷಮಿಸು ಅಂತ ಕೇಳಿದ್ದೀರ. ಕ್ಷಮಿಸ್ಬಿಡು, ನಾನು ಈ ಥರ ಮಾಡಬಾರ್ದಿತ್ತು, ಆ ಥರ ಮಾಡಿಬಿಟ್ಟೆ ಅಂತ ಆಣಿನ ತೆಗೆದ್ರೂ ಅಲ್ಲಾಗಿರೋ ತೂತು ಹಾಗೆ ಇರುತ್ತಲ್ವಾ? ಈಗ ಅದು ಮುಚ್ಕೋಬೇಕಂದ್ರೆ ನಾವೇನು ಮಾಡಬೇಕು? ಥ್ಯಾಂಕ್ ಯು, ಐ ಲವ್ ಯು ಅನ್ನೋದನ್ನು ಹೇಳಬೇಕು. ಈಗ ಗೋಡೆ ಮುಂಚಿನ ಥರ ಮತ್ತೆ ಯಾವ ತೂತು ಇಲ್ಲದೆ ಫುಲ್ ನೀಟಾಗಿ ಚೆನ್ನಾಗಿ ಇರಬೇಕು ಅಂದರೆ ಹೇಗೆ? ಏನು ಮಾಡಬೇಕು? ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಿದಾಗ ಗಾಯವಾಸಿಯಾಗಿ ಆ ತೂತುಗಳೆಲ್ಲ ಮುಚ್ಕೊಳ್ಳುತ್ತೆ. ಅದು ಎಷ್ಟು ಸಲ? ಒಂದೇ ಒಂದು ಸಲ ನೀವು ಹೇಳಿಬಿಟ್ರೆ ಆಗುತ್ತಾ? ಅಷ್ಟೊಂದು ತೂತುಗಳಾಗಿದೆ, ಅಷ್ಟೊಂದು ಆಣಿಗಳು ಹೊಡೆದಿದ್ದೀರಾ, ಅಷ್ಟು ಆಣಿಗಳಿಗೂ ನೀವು ಹೇಳಬೇಕಲ್ವಾ ಥ್ಯಾಂಕ್ ಯು, ಐ ಲವ್ ಯು ಅಂತ. ಈಗ ನಮ್ಮ ಜೀವನದಲ್ಲಿರುವಂಥ ಕೆಲವು ರಿಲೇಷನ್ಶಿಪ್ಸನ್ನು ನಾವು ಹೇಗೆ ನೋಡ್ತೀವಿ? ಅವರಂದರೆ ನಮ್ಗೆ ಇಷ್ಟ ಆಗ್ತಾ ಇಲ್ಲ, ಅವ್ರ ಮೇಲೆ ಕೋಪ, ಅವ್ರ ಮೇಲೆ ಈರ್ಷ್ಯೆ, ಅವ್ರ ಮೇಲೆ ದ್ವೇಷ, ಅವರಂದರೆ ಆಗ್ತಾ ಇಲ್ಲ, ಅವ್ರನ್ನ ನೋಡೋಕ್ಕೂ ಇಷ್ಟ ಆಗ್ತಾ ಇಲ್ಲ. ಈ ರೀತಿ ಒಂದು ಗೋಡೆ ಇದೆ, ಆ ಗೋಡೆ ಅಂದರೆ ರಿಲೇಷನ್ಶಿಪ್ಸು. ಅದರ ಮೇಲೆ ಈ ಕೋಪ, ದ್ವೇಷ, ಅಸೂಯೆ, ಈರ್ಷ್ಯೆ, ಇಷ್ಟ ಆಗ್ತಾ ಇಲ್ಲ, ಈ ಥರದ ಆಣಿಗಳನ್ನು ಹೊಡಿತಾ ಇದ್ದೀರಾ. ನಮ್ಮ ಜೀವನದಲ್ಲಿ ಯಾರೆಲ್ಲ ನಮ್ಮನ್ನು ಹರ್ಟ್ ಮಾಡ್ತಿದ್ದಾರೋ, ಅಂದರೆ ನಾವು ಅವ್ರ ಗೋಡೆ ಮೇಲೆ ಆಣಿ ಹೊಡೆದಿದ್ದೀವಿ, ಅದರ ಒಂದು ರಿಸಲ್ಟೇ ಅವರು ನಮ್ಮನ್ನು ನೋಯಿಸ್ತಾ ಇರೋದು. ಈಗ ಅಷ್ಟೊಂದು ರಿಲೇಷನ್ಶಿಪ್ಸಲ್ಲಿ ಇರಬೇಕಾದ್ರೆ ಯಾವುದೋ ಒಂದು ಪರ್ಟಿಕ್ಯುಲರ್ ರಿಲೇಷನ್ಶಿಪ್ ನಿಮಗೆ ಅವ್ರಿಗೆ ಆಗ್ತಾ ಇಲ್ಲ ಅಂದರೆ ಏನರ್ಥ? ನೀವು ಅವ್ರಿಗೆ ಗೋಡೆ ಅವರು ಅಂದರೆ ಅವ್ರ ಇನ್ನರ್ ಚೈಲ್ಡ್ಗೆ ಆ ಗೋಡೆಗೆ ಆಣಿ ಹೊಡೆದಿದ್ದೀರಾ. ಈಗ ನಿಮ್ಗೇನಾದರೂ ನಿಮ್ಮ ತಪ್ಪು ನೀವು ತಿಳ್ಕೊಂಡಿದ್ರೆ ಆ ಆಣಿನ ತೆಗೆದುಬಿಡ್ತೀರಾ, ಆದರೆ ಇನ್ನೂ ಅಲ್ಲಿ ಗಾಯ ಉಳ್ಕೊಂಡಿದೆ ಅಲ್ವಾ? ಅದಕ್ಕೆ ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳಿದಾಗ ಅದು ಮುಚ್ಕೊಳ್ಳುತ್ತಲ್ವಾ? ಆದರೆ ಎಷ್ಟು ಸಲ ನೀವೆಷ್ಟೆಷ್ಟು ಸಲ ಆಣಿ ಹೊಡೆದಿದ್ದೀರೋ ಅಷ್ಟೂ ಸಲ ಹೇಳಬೇಕಲ್ವಾ? ಈಗ ನೀವು ಅನ್ಕೋಬೋದು, ನನಗೂ ಅವ್ರಿಗೂ ಏನೂ ಜಗಳ ಆಗಿರಲಿಲ್ವಲ್ಲ, ಆದರೂ ಅವ್ರಿಗೂ ನನಗೂ ರಿಲೇಷನ್ಶಿಪ್ಪಲ್ಲಿ ಒಂದು ಡಿಸ್ಟರ್ಬೆನ್ಸ್ ಅಂತ ಇದೆ, ಮತ್ತು ನಾನು ಯಾವಾಗ ಆಣಿ ಹೊಡೆದೆ ಅಂದರೆ ನಾನು ಯಾವಾಗ ಯಾವುದಾದ್ರೂ ಒಂದು ನೆಗೆಟಿವ್ ಇಮೋಷನ್ನ ಅವ್ರ ಮೇಲೆ ಹಾಕಿದೆ ಅಂತ. ಆದರೆ ಲೈಫ್ ಅಂದರೆ ಅದೇ ಸ್ನೇಹಿತರೆ, ಜೀವನ ಅಂದರೆ ಅದೇ. ನಾವು ಮಾಡಿರುವಂಥ ತಪ್ಪು ನಮ್ಮ ಕಣ್ಣಿಗೆ ಕಾಣಿಸಲ್ಲ, ಆದರೆ ನಮ್ಮ ಎದುರುಗಡೆ ಇರುವಂಥ ವ್ಯಕ್ತಿ ಮಾಡೋ ತಪ್ಪು ಅಥವಾ ಮಾಡದೇ ಇರೋ ತಪ್ಪುಗಳು ಕೂಡ ನಮ್ಮ ಕಣ್ಣಿಗೆ ಸ್ಪಷ್ಟವಾಗಿ ಕಾಣಿಸುತ್ತೆ. ಆದರೆ ನಮ್ಮಲ್ಲಿ ಏನು ಲೋಪದೋಷ ಇದೆ, ನಾವು ಏನು ಮಾಡಿದ್ವಿ ಅನ್ನೋದು ನಮಗೆ ಮರ್ತೋಗುತ್ತೆ. ಆದರೆ ನಮ್ಮ ಇನ್ನರ್ ಚೈಲ್ಡಿಗೆ ನೆನಪಿರುತ್ತೆ, ಅವರ ಇನ್ನರ್ ಚೈಲ್ಡ್ಗೆ ನೆನಪಿರುತ್ತೆ. ಯಾಕೆಂದರೆ ಆ ಇನ್ನರ್ ಚೈಲ್ಡ್ ನೋಡ್ತಾನೇ ಇದೆ, ಅವರಲ್ಲಿರುವಂಥ ಇನ್ನರ್ ಚೈಲ್ಡ್ ನಿಮ್ಮಲ್ಲಿರುವಂಥ ಇನ್ನರ್ ಚೈಲ್ಡ್ ನೋಡ್ತಾನೇ ಇದೆ. ನೀವು ಆಣಿ ಹೊಡಿತಾ ಇದ್ದೀರಾ, ಅವ್ರಿಗೆ ನೋವಾಗಿದೆ, ಆ ನೋವನ್ನು ನಿಮ್ಮ ಮೇಲೆ ತೋರಿಸ್ತಾ ಇದ್ದಾರೆ. ಸೊ ಇವಾಗ ಏನು ಮಾಡಬೇಕು? ಆ ಆಣಿನ ನೀವೇ ತೆಗಿಬೇಕು. ಆ ರಿಲೇಷನ್ಶಿಪ್ಪಿಂದ ನಿಮಗೆ ಆಗ್ತಾ ಇರೋ ಪ್ರಾಬ್ಲಮ್ನ ತೆಗೆದಾಕ್ಬೇಕು. ಯಾಕೆಂದರೆ ನಿಮ್ಮ ಜೀವನದಲ್ಲಿ ಯಾವುದೇ ನೆಗೆಟಿವಿಟಿ ನಿಮಗೆ ಬೇಡ,
ಎಲ್ಲನೂ ಪಾಸಿಟಿವ್ ಆಗಿರಬೇಕು. ಆವಾಗ ನಿಮ್ಮ ಫ್ರೀಕ್ವೆನ್ಸಿ ಹೈಯಲ್ಲಿರುತ್ತೆ. ನೀವೇನೇನು ಅಂದ್ಕೊಳ್ತಾ ಇದ್ದೀರೋ ಅದನ್ನು ಅಟ್ರ್ಯಾಕ್ಟ್ ಮಾಡ್ತಾ ಹೋಗ್ತೀರಾ ಅಲ್ವಾ. ಸೊ ಒಂದು ರಿಲೇಷನ್ಶಿಪ್ಪಿಂದ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂದರೆ ನೀವು ಹೊಡೆದಿರೋ ಆಣಿನ ನೀವು ತೆಗಿಬೇಕು. ಈಗ ನಿಮ್ಮಲ್ಲಿ ಕೆಲವರು ಅನ್ಕೋಬೋದು, ನಾನೇ ಯಾಕೆ, ಅವರೇ ನನಗೆ ಆಣಿ ಹೊಡೆದಿದ್ದು, ನಾನು ಯಾಕೆ ತೆಗಿಬೇಕು, ಅವರೇ ಬಂದು ತೆಗೀಲಿ ಅಂತ. ಆದರೆ ಯಾರೋ ಒಬ್ರು ಹೋದ್ರೇನೆ ತಾನೇ. ಈಗ ಅವ್ರು ಅನ್ಕೊಳ್ತಾ ಇಲ್ಲ ಅಂದರೆ ನೀವು ಯಾಕೆ ಅವ್ರ ಥರ ಇರಬೇಕು. ನೀವು ಹೋಗಿ ನಿಮ್ಮ ಕಡೆಯಿಂದ ನೀವು ಅವರು ಆಣಿ ಹಾಕಿದ್ದಾರೆ ನಿಮಗೆ, ಆದರೆ ನೀವು ಕೂಡ ಹಾಕಿರ್ತೀರ ಅಲ್ವಾ. ಸೊ ನೀವು ಫಸ್ಟ್ ಹಾಕಿದ್ರ ಅವ್ರು ಫಸ್ಟ್ ಹಾಕಿದ್ರ ಅನ್ನೋದನ್ನು ಬಿಟ್ಬಿಟ್ಟು ನಿಮ್ಮ ಕಡೆಯಿಂದ ಆಗಿರೋ ಡ್ಯಾಮೇಜನ್ನು ನೀವು ಸರಿ ಮಾಡಿಬಿಡಿ. ನಿಮ್ಮ ಕಡೆಯಿಂದ ಅಂದರೆ ನೆಗೆಟಿವ್ ಎಮೋಷನ್ಸ್ ಹೋಗಿರುತ್ತೆ. ಆಣಿ ಹಾಕೋದು ಅಂದರೆ ಹೋಗಿ ಅವ್ರ ತಲೆ ಮೇಲೆ ಹೋಗಿ ಆಣಿ ತಗೊಂಡು ಸುತ್ತಿಗೆ ತಗೊಂಡು ಹೊಡೆಯೋದಲ್ಲ. ನೀವು ಅವ್ರ ಮನಸ್ಸು ಅನ್ನೋ, ಅವರ ಇನ್ನರ್ ಚೈಲ್ಡ್ ಅನ್ನೋ ಗೋಡೆಗೆ ನಿಮ್ಮ ನೆಗೆಟಿವ್ ಭಾವನೆಗಳನ್ನು ಅವ್ರ ಮೇಲೆ ಆಣಿಯಾಗಿ ಹೊಡೆದಿರ್ತೀರ. ಅದು ಫಸ್ಟ್ ಅವರಿಂದಾನೇ ಬಂದು ಅದಕ್ಕೆ ರಿಪ್ಲೈ ಆಗಿ ಕೂಡ ಹೋಗಿರಬಹುದು. ಆದರೆ ಇಲ್ಲಿ ನಮ್ಮ ಮೇಲೆ ನಾವು ಜವಾಬ್ದಾರಿಯನ್ನು ತಗೊಂಡು ಹೋಗಿ ಆ ಆಣಿನ ತೆಗೆದ್ಬಿಟ್ಟು ಅದನ್ನು ಅಂದರೆ ಸಾರಿ ಅಂತ ಹೇಳಿದಾಗ ಇನ್ನೂ ಆ ಗಾಯ ವಾಸಿ ಆಗಿರಲ್ಲ. ಅದಕ್ಕೆ ಥ್ಯಾಂಕ್ ಯು, ಐ ಲವ್ ಯು ಅನ್ನೋ ಔಷಧಿನ ಹಚ್ಚಿಬಿಟ್ರೆ ಆ ತೂತು ಮುಚ್ಕೊಂಡ್ಬಿಡುತ್ತೆ. ಆ ಇನ್ನರ್ ಚೈಲ್ಡು ಫುಲ್ಲು ಶುದ್ಧವಾಗಿರುತ್ತೆ. ಅವಾಗೇನಾಗುತ್ತೆ ಹೇಳಿ, ನಿಮ್ಮ ಇನ್ನರ್ ಚೈಲ್ಡ್ ಖುಷಿ ಪಡುತ್ತೆ. ನಿಮ್ಮ ಇನ್ನರ್ ಚೈಲ್ಡ್ಗೆ ಅವ್ರು ಹಾಕಿರುವಂಥ ಆಣಿ ಕೂಡ ಆಟೋಮ್ಯಾಟಿಕ್ಕಾಗಿ ಅದಾಗದೇ ಬಿದ್ದೋಗುತ್ತೆ. ಮತ್ತು ನಿಮ್ಮ ಇನ್ನರ್ ಚೈಲ್ಡ್ಗೆ ಆಗಿರುವಂಥ ಗಾಯ ಕೂಡ ಮುಚ್ಚೋಗುತ್ತೆ. ಅರ್ಥ ಆಯ್ತಲ್ಲ. ಅದು ಬಿಟ್ಟು ನೀವೇನಾದರೂ ನಾನಲ್ಲಪ್ಪ ಫಸ್ಟು ಆಣಿ ಹೊಡೆದಿದ್ದು ಅವರು ಈಗ ಅತ್ತೆ ಸೊಸೆ ಅಂದ್ಕೊಳ್ಳೋಣ, ಅಥವಾ ಗಂಡ ಹೆಂಡತಿ ಅಂದ್ಕೊಳ್ಳೋಣ, ಅಥವಾ ತಂದೆ ತಾಯಿ ಮಕ್ಕಳು, ಈ ಥರ ಯಾವುದೇ ಒಂದು ರಿಲೇಷನ್ಶಿಪ್ಪಲ್ಲಾಗಲಿ ಅವರೇ ಫಸ್ಟ್ ಮಾಡಿದ್ದು, ನಾನು ಮಾಡಿಲ್ಲ ಅನ್ನೋದು ಪ್ರತಿಯೊಬ್ಬರ ಒಂದು ಕಂಪ್ಲೇಂಟ್ ಆಗಿರುತ್ತೆ. ಇಲ್ಲಿ ಆ ಈಗೋ ಅನ್ನೋ ಒಂದು ರಾಕ್ಷಸನ ಪಕ್ಕಕ್ಕೆ, ಈಗೋ ಅನ್ನೋದು ಬಂದು ಒಂದು ಸುತ್ತಿಗೆ, ಆ ಸುತ್ತಿಗೆನ ಫಸ್ಟ್ ನಾವು ಪಕ್ಕಕ್ಕೆ ಇಟ್ಬಿಟ್ರೆ ಆವಾಗ ನಾವು ಮತ್ತೆ ಆಣಿ ನಮಗೆ ಹೊಡೆಯೋಕೆ ಆಗಲ್ವಲ್ಲ. ಯಾಕಂದರೆ ಸುತ್ತಿಗೆ ಇಲ್ಲ, ಕೈಯಲ್ಲಿ ಆಣಿ ಹೊಡೆಯೋಕ್ಕಾಗಲ್ಲ ಅಲ್ವಾ. ಈಗ ನೀವು ಐ ಟೇಕ್ 100% ರೆಸ್ಪಾನ್ಸಿಬಿಲಿಟಿ ಅಂತ ಜವಾಬ್ದಾರಿನ ಪೂರ್ತಿಯಾಗಿ ನಿಮ್ಮ ಮೇಲೆ ತಗೊಳ್ಳೋದು ಯಾಕೆ ಅಂತ ಅಂದರೆ, ಇವಾಗ ನೀವಿದ್ದೀರಾ, ನಿಮ್ಮ ಸುತ್ತಲೂ ಒಂದು ಪ್ರಪಂಚ ಇದೆ. ಆ ಪ್ರಪಂಚದಲ್ಲಿ ಏನಿದೆ, ನಿಮ್ಮ ಸುತ್ತಲೂ ರಿಲೇಷನ್ಶಿಪ್ಸ್ ಇದೆ, ಕೆಲಸಗಳಿದೆ, ಹಣದ ಎನರ್ಜಿ ಇದೆ. ಈ ರೀತಿ ಆದ ಎನರ್ಜಿಗಳು ನಿಮ್ಮ ಪ್ರಪಂಚ, ನಿಮ್ಮ ಸುತ್ತಲೂ ಇರುವಂಥ ಪ್ರಪಂಚದಲ್ಲಿದೆ ಅಲ್ವಾ. ನಿಮ್ಮ ಲೈಫಲ್ಲಿ ಏನೇನಿದೆ, ಫಸ್ಟ್ ಇರೋದೇ ರಿಲೇಷನ್ಶಿಪ್ಸ್ ಅಲ್ವಾ. ಅದನ್ನು ಸರಿ ಮಾಡ್ಕೋಬೇಕು ತಾನೆ. ಅದಾದಮೇಲೆ ನಿಮ್ಮ ಕೆಲಸದ ವಿಷಯದಲ್ಲಿ ಏನೇನು ಪ್ರಾಬ್ಲಮ್ಸ್ ಇದೆಯೋ ಆ ಎನರ್ಜಿ ನಿಮ್ಮ ಸುತ್ತಲೂ ಓಡಾಡ್ತಾ ಇರುತ್ತೆ. ಆ ಎನರ್ಜಿನ ಸರಿ ಮಾಡ್ಕೋಬೇಕು. ಅಲ್ಲಿ ಕೆಲವು ಆಣಿಗಳನ್ನು ಹಾಕಿರ್ತೀರ. ಮತ್ತು ಹಣದ ವಿಷಯದಲ್ಲಿ ಆ ಹಣಕ್ಕೂ ಆಣಿ ಹಾಕಿ ಇಟ್ಟಿರ್ತೀರ. ಈ ರೀತಿ ಪ್ರತಿಯೊಂದಕ್ಕೂ ನಾವೇ ಜವಾಬ್ದಾರಿಯಾಗಿರ್ತೀವಿ. ಯಾಕೆಂದರೆ ನಮ್ಮ ಕಡೆಯಿಂದನೇ ಹೋಗಿರುತ್ತೆ ಆಣಿ, ಆ ಕಡೆಯಿಂದ ಕೂಡ ನಮಗೆ ಬಂದಿರುತ್ತೆ. ಆದರೆ ಯಾವಾಗ ನಾವು ಅದಕ್ಕೆ ಪೂರ್ತಿ ಜವಾಬ್ದಾರಿಯನ್ನು ತಗೊಂಡು ಆ ಆಣಿನ ತೆಗಿತೀವೋ ಆಗ ಅವರಲ್ಲಿರುವಂಥ ಆ ಇನ್ನರ್ ಚೈಲ್ಡ್ಗೆ ನಾವು ಕ್ಷಮೆ ಕೇಳಿಕೊಂಡು ಧನ್ಯವಾದಗಳನ್ನು ಹೇಳಿ ನಮ್ಮ ಪ್ರೀತಿ ಅನ್ನೋ ಔಷಧನ ಹಚ್ಚಿದಾಗ ಆ ಇನ್ನರ್ ಚೈಲ್ಡು ಮತ್ತೆ ಮುಂಚೆ ಥರ ಆಗಿಬಿಡುತ್ತೆ. ಅವ್ರ ಇನ್ನರ್ ಚೈಲ್ಡ್ ಆಗ ಫುಲ್ಲು ಎನರ್ಜಿ ಬಂದಾಗ ಆ ಎನರ್ಜಿಯಿಂದ ನಮ್ಮಲ್ಲಿರುವಂಥ ಆ ಆಣಿ ತಾನಾಗೇ ಬಿದ್ದೋಗುತ್ತೆ. ಅದಕ್ಕೂ ಔಷಧಿ ತಾನಾಗಿಯೇ ಔಷಧಿ ಅನ್ನೋದು ಬಂದು ಅದು ಕೂಡ ಸರಿ ಹೋಗುತ್ತೆ. ಅರ್ಥ ಆಗ್ತಾ ಇದೆಯಾ ನಾನೇನು ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ? ಇದ್ದೇ ಸ್ನೇಹಿತರೆ ಹೊಪ್ಪನೊಪ್ಪನೋ ಅಂದರೆ. ಈಗ ನಿಮಗೆ ಕ್ಲಾರಿಟಿ ಬಂತಾ ಹೊಪ್ಪನೊಪ್ಪನೋ ಅಂದರೆ ಏನು ಅಂತ? ಇದನ್ನು ನಾನು ಯಾಕೆ ಹೇಳಿದೆ ಈ ಸ್ಟೋರಿನ ಅಂದರೆ, ಮೊನ್ನೆ ಝೂಮ್ ಸೆಷನ್ಸಲ್ಲಿ ತುಂಬ ಜನ ಅವರೇ ತಪ್ಪು ಮಾಡಿದ್ದಾರೆ, ನಾನು ಯಾಕೆ ಐ ಆಮ್ ಸಾರಿ ಅನ್ಬೇಕು, ನನ್ನ ಮೇಲೆ ಯಾಕೆ ಜವಾಬ್ದಾರಿನ ತಗೋಬೇಕು ಅಂತ ಕೇಳಿದರು. ಅವ್ರಿಗೆ ಉತ್ತರ ಹೇಳೋಕೆ ಅಂತಲೇ ನಾನಿವತ್ತು ಈ ಕಥೆನ ಹೇಳಿದೆ ನಿಮಗೆ. ಈಗ ಗೋಡೆ ಮೇಲೆ ನೀವು ಆಣಿ ಅಂತ ಹಾಕಿದಾಗ ಕೆಲವು ಆಣಿಗಳನ್ನು ಕೈಯಿಂದ ತೆಗಿಬೋದು, ನೀವು ಸುಮ್ಮನೆ ಮೇಲ್ಮೇಲಂಗೆ ಹೊಡೆದಿರ್ತೀರ. ಕೆಲವು ಆಣಿಗಳು ಡೀಪಾಗಿ ಹೊಡೆದಿರ್ತೀರ, ಸುತ್ತಿಗೆ ತಗೊಂಡು ಎಷ್ಟು ಕೋಪದಿಂದ ಹೊಡೆದಿರ್ತೀರ ಅಂದರೆ ಫೋರ್ಸ್ ಹಾಕಿ ಅದು ನಾವು ಏನಾದರೂ ಒಂದು ಕಟಿಂಗ್ ಪ್ಲೇಯರ್ ಆ ಥರ ಏನಾದರೂ ತಗೊಂಡು ಎಳೆದಾಗಲೇ ಅದು ಬರೋದೇ ಹೊರತು
ಕೈಯಿಂದ ಬರಲ್ಲ ಅನ್ನತ್ತೆ. ಎಕ್ಸಾಕ್ಟ್ಲಿ ಇದು ಕೂಡ ಹಾಗೇನೆ. ನಾವು ಕೆಲವರಿಗೆ ನಮ್ಮ ನಕಾರಾತ್ಮಕ ಭಾವನೆಗಳು, ನೆಗೆಟಿವ್ ಇಮೋಷನ್ಸನ್ನು ಎಷ್ಟು ಆಳವಾಗಿ ಅವರ ಇನ್ನರ್ ಚೈಲ್ಡ್ ಮೇಲೆ ಹಾಕಿರ್ತೀವಿ ಅಂದರೆ ಅದಕ್ಕೆ ಒಂದು ಸಲ ಹೇಳ್ಕೊಂಡ್ಬಿಟ್ರೆ ಆಗಲ್ಲ. ಒಂದು ಸುಮಾರು ಸಲ ಹೇಳ್ಕೊಂಡಾಗಲೇ ಆ ಆಣಿ ಬರೋದು. ಅಂದರೆ ನಾವೇನಾದರೂ ಮಿಷಿನ್ ತಗೊಂಡು ಎಳಿಬೇಕು, ಎಳೆದಾಗಲೇ ಅದು ಬರೋದು. ಅದಕ್ಕೆ ತುಂಬ ಆಳವಾದ ಗಾಯ ಆಗಿರುತ್ತೆ. ಅದಕ್ಕೆ ನಾವು ಆಳವಾಗಿ ಧನ್ಯವಾದಗಳನ್ನು ಹೇಳ್ಕೊಂಡು ಆಳವಾಗಿ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದಾಗಲೇ ಅದು ವಾಸಿಯಾಗೋದು. ಸೊ ಈ ಥರ ಆಳವಾಗಿರುವಾಗ ನಾವೇನು ಮಾಡಬೇಕು, ಇನ್ನೂ ಜಾಸ್ತಿ ನಮ್ಮ ಕ್ಷಮಾಪಣೆಗಳನ್ನು ಕೊಡಬೇಕು, ನಮ್ಮ ಪ್ರೀತಿಯನ್ನು ಕೊಡಬೇಕು ಅಲ್ವಾ? ಆವಾಗಲೇ ತಾನೇ ಅದು ವಾಸಿ ಆಗೋದು. ಇಲ್ಲಿ ಆ ತೂತು ಗೋಡೆಗಳಿಗೆ, ಇನ್ನರ್ ಚೈಲ್ಡ್ ಅನ್ನೋ ಗೋಡೆಗಳಿಗೆ ಆಗಿರೋ ತೂತಿಗೆ ಮೆಡಿಸನ್ ಏನು ಅಂದರೆ ಫಾರ್ಗಿವ್ನೆಸ್, ಲವ್, ಗ್ರ್ಯಾಟಿಟ್ಯೂಡ್. ಕ್ಷಮಾಪಣೆಗಳು ಮತ್ತು ಪ್ರೀತಿ ಮತ್ತು ಧನ್ಯವಾದಗಳು. ಅಂದರೆ ನಮ್ಮ ಒಪ್ಪೋನೊಪ್ಪೋನೋ, ಐ ಆಮ್ ಸೋ ಸಾರಿ, ಪ್ಲೀಸ್ ಫಾರ್ಗಿವ್ ಮೀ, ಥ್ಯಾಂಕ್ ಯು, ಐ ಲವ್ ಯು. ಇನ್ನೊಂದು ವಿಷಯ ಏನು ಗೊತ್ತಾ, ಈಗ ನೀವು ಇನ್ನೊಬ್ಬರು ಇನ್ನರ್ ಚೈಲ್ಡ್ಗೆ ಹೋಗಿ ಆಣಿ ಹೊಡೆಯೋವಾಗ ನಿಮ್ಮ ಇನ್ನರ್ ಚೈಲ್ಡ್ಗೆ ಗೊತ್ತಿಲ್ಲ ನೀವು ಅವರಿಗೆ ಆಣಿ ಹೊಡಿತಾ ಇದ್ದೀರಾ ಅಂತ. ಅದೇನು ತಿಳ್ಕೊಳ್ಳುತ್ತೆ, ನೀವು ನಿಮ್ಮ ಇನ್ನರ್ ಚೈಲ್ಡ್ ಮೇಲೇ ಆಣಿ ಹೊಡಿತಾ ಇದ್ದೀರಾ ಅಂದ್ಕೊಳ್ಳುತ್ತೆ. ಯಾಕೆಂದರೆ ಅದು ಹೊರಗಡೆ ಬಂದು ನೋಡಲ್ಲ, ಅದು ನಿಮ್ಮ ಒಳಗಿರುತ್ತೆ. ಹೊರಗಡೆ ಏನು ನಡೀತಾ ಇರುತ್ತೆ ಅದಕ್ಕೆ ಗೊತ್ತಿಲ್ಲ, ಅದಕ್ಕೆ ಒಳಗಿರೋದೇ ಗೊತ್ತು. ಹಾಗಾಗಿ ನೀವು ಯಾರಿಗೆ ಆಣಿ ಹಾಕ್ತಾ ಇದ್ದೀರಾ ಅನ್ನೋದು ಅದು ಗೊತ್ತಿಲ್ಲ ಪಾಪ. ಅದಕ್ಕೆ ಆಣಿ ಹೊಡಿತಾ ಇದ್ದೀರಾ ಅಂದ್ಕೊಂಡು ಅದೇ ಒದ್ದಾಡ್ತಾ ಇರುತ್ತೆ ಒಳಗೆ. ಹಾಗಾಗಿ ನೀವು ಈ ಕ್ಷಮಾಪಣೆ ಕೇಳಿಕೊಂಡು ಧನ್ಯವಾದಗಳನ್ನು ಹೇಳಿ ನಿಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಿದಾಗ ಅದಕ್ಕೆ ಯಾವಾಗಲೂ ಗೊತ್ತಿಲ್ಲ ನೀವು ಅವ್ರಿಗೋಸ್ಕರ ಹೇಳ್ತಾ ಇದ್ದೀರಾ ಅಂತ. ನಿಮಗೋಸ್ಕರ, ನಿಮ್ಮ ಇನ್ನರ್ ಚೈಲ್ಡ್ಗೆ ಹೇಳ್ತಾ ಇದ್ದೀರಾ ಅಂದ್ಕೊಂಡು ಅವರ ಇನ್ನರ್ ಚೈಲ್ಡು ವಾಸಿ ಆಗುತ್ತೆ, ಜೊತೆಗೆ ನಿಮ್ಮ ಇನ್ನರ್ ಚೈಲ್ಡ್ ಕೂಡ ವಾಸಿ ಆಗ್ತಾ ಇರುತ್ತೆ. ಇದು ನನಗೇನೆ ಅಲ್ವಾ ಆಣಿ ಬಿದ್ದಿದ್ದು, ಹಾಗಾಗಿ ನನಗೆ ಔಷಧಿನ ಹಾಕ್ತಾ ಇದ್ದಾರೆ, ಸೊ ನಾನು ವಾಸಿ ಆಗಬೇಕು ಅಂತ ಅಂದ್ಕೊಳ್ಳುತ್ತೆ. ಸೊ ಇಲ್ಲಿ ನೀವು ಐ ಆಮ್ ಸಾರಿ ಅಂತ ಹೇಳಿದಾಗ ಆಣಿ ಹೊಡೆದಿದ್ದಕ್ಕೆ ಸಾರಿ ಅಂತ ಕೇಳ್ತಾ ಇದ್ದೀರಾ. ಆವಾಗ ನೀವು ಆ್ಯಕ್ಚುಲಿ ಯಾರಿಗೆ ಆಣಿ ಹೊಡೆದಿದ್ದೀರೋ ಅವ್ರಿಗೆ ಹೇಳ್ತಾ ಇದ್ದೀರಾ. ಆದರೆ ನಿಮ್ಮ ಇನ್ನರ್ ಚೈಲ್ಡ್ ಏನು ಅಂದ್ಕೊಳ್ಳುತ್ತೆ, ಅದಕ್ಕೆ ಕೂಡ ಆಣಿ ಹೊಡೆದಿದ್ದೀರಲ್ವ, ವೇಟ್ ಆಗಿದೆ ಅಲ್ವಾ, ಅದಕ್ಕೆ ಹೇಳ್ತಾ ಇದ್ದೀರಾ ಅಂದ್ಕೊಂಡು ಸ್ವಲ್ಪ ಪ್ರಸನ್ನವಾಗುತ್ತೆ. ಪ್ಲೀಸ್ ಫಾರ್ಗಿವ್ ಮೀ, ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕೇಳಿದಾಗ ಆ ಆಣಿನ ನೀವು ತೆಗೆದಿರ್ತೀರ, ಅವರು ಯಾರಿಗೆ ಹಾಕಿರ್ತೀರೋ ಅವ್ರಿಗೆ. ಸೊ ನಿಮ್ಮ ಇನ್ನರ್ ಚೈಲ್ಡ್ ಏನು ಅಂದ್ಕೊಳ್ಳುತ್ತೆ, ಇಲ್ಲಿಂದ ನೀವು ಆಣಿನ ತೆಗೆದಿದ್ದೀರಾ ಅಂತ. ಈಗ ಆ ತೂತನ್ನು ಮುಚ್ಚಬೇಕು ಅಂದರೆ ಥ್ಯಾಂಕ್ ಯು, ಐ ಲವ್ ಯು ಅಂತ ಹೇಳ್ತಾ ಇದ್ದೀರಾ. ಆಗ ನಿಮ್ಮ ಇನ್ನರ್ ಚೈಲ್ಡ್ ನೀವು ಅವ್ರಿಗೆ ಹೇಳ್ತಾ ಇದ್ದೀರಾ, ಯಾರಿಗೆ ಹಾಕಿದ್ದೀರೋ ಅವ್ರಿಗೆ, ಆದರೆ ನಿಮ್ಮ ಇನ್ನರ್ ಚೈಲ್ಡ್ ಏನು ಅಂದ್ಕೊಳ್ಳುತ್ತೆ, ಅದಕ್ಕೆ ಹೇಳ್ತಾ ಇದ್ದೀರಾ ಅಂದ್ಕೊಂಡು ಅದನ್ನು ಅದೇ ವಾಸಿ ಮಾಡ್ಕೊಂಡ್ಬಿಡುತ್ತೆ. ಸೊ ಯಾವಾಗ ಈ ಆಣಿನ ಅವರಲ್ಲಿ ತೆಗಿತೀರೋ ನಿಮ್ಮಲ್ಲಿ ಕೂಡ ಅದು ತಾನಾಗಿ ಹೋಗ್ಬಿಡುತ್ತೋ ಆವಾಗ ಆ ರಿಲೇಷನ್ಶಿಪ್ಪಲ್ಲಿ ಆ ಹಿಂದೆ ಇರುವಂಥ ಗಾಯಗಳು, ಏನೆಲ್ಲ ಮಾತುಕತೆ ಆಗಿರುತ್ತೋ, ಡಿಸ್ಟರ್ಬೆನ್ಸ್ ಆಗಿರುತ್ತೋ ಅದೆಲ್ಲ ಕೂಡ ಮಾಯ ಆಗ್ತಾ ಹೋಗುತ್ತೆ. ಆದರೆ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಆಣಿ ಹಾಕಿರ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕೆಂದರೆ ನೀವು ತುಂಬ ಸ್ಟ್ರಾಂಗ್ ಆಗಿ ಡ್ರಿಲ್ಲಿಂಗ್ ಮಿಷಿನ್ ತಗೊಂಡು ಆಣಿ ಹೊಡೆದಿದ್ರೆ ಅದನ್ನು ತೆಗೆಯೋದು ಅಷ್ಟು ಸುಲಭ ಅಲ್ಲ ಅಲ್ವಾ. ಮತ್ತೆ ಡ್ರಿಲ್ಲಿಂಗ್ ಮಿಷಿನ್ನೇ ಹಾಕಿ ತಾನೇ ತೆಗಿಬೇಕು. ಸೊ ಅಷ್ಟು ಆಳವಾಗಿ ಅಷ್ಟೊಂದು ಜಾಸ್ತಿ ಸಲ ಹೇಳ್ಕೊಂಡಾಗಲೇ ತಾನೇ ಅದು ಕೆಲಸ ಮಾಡುತ್ತೆ. ಸೊ ಇವಾಗ ನಿಮಗೆ ಒಂದು ಕ್ಲಾರಿಟಿ ಬಂದಿರುತ್ತೆ. ರೋಡಲ್ಲಿ ಹೋಗ್ತಾ ಇರ್ತೀರ, ಯಾರೋ ಇಬ್ಬರು ಅಲ್ಲಿ ಜಗಳ ಮಾಡ್ತಾ ಇರ್ತಾರೆ ದೂರ, ಅವರನ್ನು ನೋಡಿ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಯಾವಾಗ ನೋಡಿದ್ರು ಕಿತ್ತಾಡೋದು, ಅಲ್ಲಿ ನೋಡು ಅವ್ನು ನೋಡು ಇವನ್ನ ಹೆಂಗೆ ಹೊಡಿತಾ ಇದ್ದಾನೆ, ಅವ್ನಿಗೇನು ರೋಗ ಬಂತು, ಈ ರೀತಿ ಮಾತಾಡ್ಕೊಳ್ಳೋದ್ರಿಂದ ನೀವು ಅವ್ರ ಮೇಲೆ ಆಣಿ ಹಾಕ್ತಾ ಇದ್ದೀರಾ. ಅವ್ರು ಯಾರೂ ನಿಮಗೆ ಗೊತ್ತಿಲ್ಲ, ಯಾರೋ ರ್ಯಾಂಡಮ್ ಆಗಿ ಜಗಳ ಮಾಡ್ತಿದ್ದಾರೆ, ಅವ್ರಿಗೆ ಆಣಿ ಹಾಕ್ತಿದ್ದೀರಾ. ಆದರೆ ನಿಮ್ಮ ಇನ್ನರ್ ಚೈಲ್ಡ್ ಏನು ಅಂದ್ಕೊಳ್ಳುತ್ತೆ, ಅದಕ್ಕೆ ಆಣಿ ಹಾಕ್ತಾ ಇದ್ದೀರಾ ಅಂತ. ಈಗ ನೀವೇನು ಮಾಡಬೇಕು, ನಿಮಗೆ ಗೊತ್ತಿಲ್ಲದೆ ಬಂದ್ಬಿಟ್ಟಿದೆ, ಆಣಿ ಹಾಕ್ಬಿಟ್ಟಿದ್ದೀರಾ ಇಲ್ಲಿಂದ ದೂರದಿಂದಾನೆ. ಈಗ ಅದನ್ನು ರಿಮೂವ್ ಮಾಡಬೇಕು. ಹೇಗೆ ರಿಮೂವ್ ಮಾಡ್ತೀರಾ? ಅಲ್ಲಿಂದಲ್ಲೇ ತಕ್ಷಣವೇ ನೀವು ರಿಯಲೈಸ್ ಆಗಿ ಅಯ್ಯಯ್ಯೋ ನಾನು ಆಣಿ ಹಾಕ್ಬಿಟ್ಟಿದ್ದೀನಲ್ಲ, ತೆಗಿಬೇಕು, ಇಲ್ಲಾಂದರೆ ನನ್ನ ಇನ್ನರ್ ಚೈಲ್ಡ್ಗೆ ಗಾಯ ಆಗುತ್ತೆ ಅಂತ ತಿಳ್ಕೊಂಡು ತಕ್ಷಣ ಇದನ್ನು
ಎಷ್ಟು ಸಲ ಆಗುತ್ತೋ ಅಷ್ಟು ಸಲ ಮನಸಾರೆ ಹೇಳ್ಕೊಂಡಾಗ ಆ ಪರ್ಸನ್ ಮೇಲೆ ನೀವು ಹಾಕಿದ ಆಣಿ ಹೋಗೋದೇ ಅಲ್ಲದೆ ಅಲ್ಲಿ ನಡೀತಾ ಇರೋ ಜಗಳ ಕೂಡ ನಿಂತೋಗಿರುತ್ತೆ. ಯಾಕಂದರೆ ಅವರು ಇನ್ನರ್ ಚೈಲ್ಡ್ ಹೀಲ್ ಆಗಿಬಿಡುತ್ತಲ್ವ, ಅದರ ಜೊತೆಗೆ ನಿಮ್ಮ ಇನ್ನರ್ ಚೈಲ್ಡ್ ಕೂಡ ಹೀಲ್ ಆಗಿರುತ್ತೆ, ಅಂದರೆ ಗುಣ ಆಗಿರುತ್ತೆ, ವಾಸಿ ಆಗಿರುತ್ತೆ. ನಾನು ಯಾಕೆ ಈ ರೀತಿ ಒಂದು ಕಥೆಯ ಮೂಲಕ ಇದನ್ನು ಹೇಳಿದೆ ಅಂದರೆ, ಇದು ನಿಮಗೆ ಲೈಫ್ ಲಾಂಗ್ ನಿಮ್ಮ ಮನಸ್ಸಿನಲ್ಲಿ ನಾಟ್ಕೊಂಡ್ಬಿಡುತ್ತೆ. ಅಂದರೆ ಸ್ಟ್ರಾಂಗ್ ಆಗಿ ಕೂತ್ಕೊಂಡ್ಬಿಟ್ಟಿರುತ್ತೆ ನಿಮ್ಮ ಮೆಮರಿಲಿ. ನೀವು ನೆಕ್ಸ್ಟ್ ಟೈಮ್ ಯಾರ ಮೇಲಾದರೂ ಏನಾದರೂ ಒಂದು ನೆಗೆಟಿವ್ ಎಮೋಷನ್, ಕೋಪ, ಬೇಜಾರು, ದುಃಖ, ಈ ಥರದ್ದೆಲ್ಲ ನೆಗೆಟಿವ್ ಎಮೋಷನ್ನ ಅಂದ್ಕೊಂಡಾಗಲೆಲ್ಲ ಆಣಿ ನೆನಪಾಗುತ್ತೆ ನಿಮಗೆ. ಅದಕ್ಕೆ ನಾನು ಸ್ಟೋರಿ ಸ್ಟಾರ್ಟಿಂಗಿಂದ ಈ ಎಂಡಿಂಗ್ವರೆಗೂ ಆಣಿ 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 ಅಂತ ಪದೇ 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 ಹೇಳ್ತಾ ಇದ್ದಿದ್ದು. ಸೊ ಈಗ ನಿಮ್ಮ ಜೀವನದಲ್ಲಿ ಎಷ್ಟೆಷ್ಟು ಜನ ಇದ್ದಾರೋ ಅವ್ರ ಮೇಲೆಲ್ಲ ನೀವು ಎಷ್ಟೆಷ್ಟು ಆಣಿಗಳನ್ನು ಹಾಕಿದ್ದೀರೋ, ಎಷ್ಟು ಸ್ಟ್ರಾಂಗಾಗಿ ಹಾಕಿದ್ದೀರೋ ಎಲ್ಲವನ್ನ ರಿಯಲೈಸ್ ಮಾಡಿಕೊಂಡು ಇದನ್ನು ಹೇಳ್ಕೊಂಡು ಔಷಧಿನ ಹಚ್ಚಿ ಆ ಆಣಿಗಳನ್ನು ತೆಗೆದು ನಿಮ್ಮಲ್ಲಿರುವ ಆಣಿಗಳನ್ನು ಕೂಡ ಗುಣ ಮಾಡಿಕೊಂಡು ಎಲ್ಲರೂ ಚೆನ್ನಾಗಿರಬೇಕು ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೊಮ್ಮೆ ನಾಳೆ ಇನ್ನೊಂದು ಮುಂದಿನ ವಿಡಿಯೋಲಿ ಭೇಟಿಯಾಗೋಣ. ಇಷ್ಟೊತ್ತು ನನ್ನ ಮಾತುಗಳನ್ನು ತಾಳ್ಮೆಯಿಂದ ಕೇಳಿಸ್ಕೊಂಡ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಐ ಆಮ್ ಸೋ ಸಾರಿ. ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಲವ್ ಯು ಆಲ್.